ಅರೌಂಡ್ ಫುಲ್ ಚಾರ್ಜ್ ಆಗೋಕ್ಕೆ ಒಂದು 1 ಅವರ್ ಟೈಮ್ ತೊಗೊಬೋದು. EMI ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ, EMI ಇದಕ್ಕೂ ಅವೈಲೇಬಲ್ ಇದೆ. ಎಲ್ಲ 3 ಟೈಮ್ಸ್ ಮಾಡಿದ್ರೆ ಚಾರ್ಜ್ ಅರೌಂಡ್ 1 ಯೂನಿಟ್ ಆಗುತ್ತೆ ಅಷ್ಟೇ. 10 ರುಪೀಸ್ಗೆ 120 ಕಿಲೋಮೀಟರ್ ಅಂದರೆ ಅದು ತುಂಬ ನೀವು ಇದು ಮಾಡೋಕ್ಕಾಗುತ್ತೆ ಎಲ್ಲ. ಮತ್ತು ಎಲೆಕ್ಟ್ರಿಕ್ ಬ್ರೇಕ್ ಇರುತ್ತೆ, ಇದೆಲ್ಲ ಕಂಪ್ಲೀಟ್ ಎಲೆಕ್ಟ್ರಿಕ್ ಬ್ರೇಕಲ್ಲೇ ಇದಾಗುತ್ತೆ. ಆಲ್ಮೋಸ್ಟ್ ನೀವು EMI ಎಲ್ಲ ವಿತಿನ್ 5 to 10 ಮಿನಿಟ್ಸಲ್ಲಿ ಅಪ್ರೂವಲ್ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದ್ಬಿಟ್ಟು ನಾವು ಈ ಸೈಕಲ್ನ ಅಂದರೆ EV ಸೈಕಲ್ನ ರಿವ್ಯೂ ಮಾಡ್ತಾ ಇದ್ವಿ ಕಂಪ್ಲೀಟು. ಇದು ಬಂದ್ಬಿಟ್ಟು ಯಾವ ಥರ ಏನೇನು ಫ್ಯೂಚರ್ ಇದೆ, ಏನೇನು ಕಾಸ್ಟ್ ಎಷ್ಟಿದೆ, ಮತ್ತು ಇದಕ್ಕೆ EMI ಆಪ್ಷನ್ ಇದೆಯಾ ಏನು ಅಂತೆಲ್ಲ ಏನೇನು ಕಂಪ್ಲೀಟ್ ಹೇಳ್ತೀನಿ. ಇದು ಬಂದ್ಬಿಟ್ಟು ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ. ಸದ್ಯಕ್ಕೆ 2 ಕಲರ್ಸ್ ಅವೈಲೇಬಲ್ ಇದೆ ಕಂಪ್ಲೀಟಾಗಿ. ಆಲ್ಮೋಸ್ಟ್ ಇದರಲ್ಲಿ 4 ಕಲರ್ಸ್ ಇದೆ, 5 ಟೈಪ್ಸ್ ಮಾಡೆಲ್ ಇದೆ, ಗೇರ್ ಇದೆ, ಗೇರ್ಲೆಸ್ ಇದೆ. ಬಟ್ ಏನಾದರೂ ಫ್ರಂಟ್ ಟು ಬ್ಯಾಕ್ ಎಲ್ಲದಕ್ಕೂ ಡಿಸ್ಪ್ಲೇ ಬರುತ್ತೆ. ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಏನೇನು ಬರುತ್ತೆ ಇದರಲ್ಲಿ ಅಂತ. ಇದು ಬಂದ್ಬಿಟ್ಟು 36 ವೋಲ್ಟ್ಸು 250 ವ್ಯಾಟ್ಸ್ ಅಪ್ ಮೋಟರ್ ಬರುತ್ತೆ ಇದು. ನೆಕ್ಸ್ಟ್ ಇದು ಬಂದ್ಬಿಟ್ಟು ನಿಮಗೆ ಪೆಡಲ್ ಅಸಿಸ್ಟೆನ್ಸ್ ಆಗಲಿ ಪ್ಲಸ್ ಆರ್ ಮೈನಸ್ ಮಾಡ್ಕೊಳೋಕ್ಕೆ, ಮತ್ತು ಕಂಪ್ಲೀಟ್ ಆನ್ ಆ್ಯಂಡ್ ಆಫ್ಗೆ ಒಂದು ಇಂಡಿಕೇಷನ್ ಇದು ತೋರಿಸುತ್ತೆ. ಇಲ್ಲಿ ಬ್ಯಾಟ್ರಿ ಇಂಡಿಕೇಷನ್ ಕಂಪ್ಲೀಟ್ ಎಲ್ಲ ತೋರಿಸುತ್ತೆ, ಮೀನ್ಸ್ ಬ್ಯಾಟ್ರಿ ಎಷ್ಟಿದೆ ಏನು ಅಂತೆಲ್ಲ. ಮತ್ತು ಬಂದ್ಬಿಟ್ಟು ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಎಲ್ಲ ಟ್ಯೂಬ್ ಟೈರ್ಸೇ, ಎಲ್ಲ ಟ್ಯೂಬ್ಲೆಸ್ ಅಂತ ಕೇಳ್ತಾರೆ, ಟ್ಯೂಬ್ ಟೈರ್ ಬರುತ್ತೆ. ಮತ್ತು ಸಿಂಗಲ್ ಫ್ರೀ ವೀಲ್ ಬರುತ್ತೆ, ಮಲ್ಟಿ ಗೇರ್ ಅಲ್ಲ, ಸಿಂಗಲ್ ಸ್ಪೀಡು. ಇದು ಬಂದ್ಬಿಟ್ಟು ಕಂಪ್ಲೀಟ್ ಡಿಟ್ಯಾಚಬಲ್ ಬ್ಯಾಟ್ರಿ. ಇದು ಒಂದು 36 ವೋಲ್ಟ್ಸು 7.8 AH ಬರುತ್ತೆ ನಿಮಗೆ. ಅರೌಂಡ್ ನಿಮ್ಮ ಮೈಲೇಜ್ ಒಂದು 40 ಬರುತ್ತೆ ಇದರಲ್ಲಿ, 40 ಪ್ಲಸ್ ಇದರಲ್ಲಿ ಒಂದು ನಿಮ್ಗೆ ಅರೌಂಡ್ ಒಂದು 60 ಮೈಲೇಜ್ ಬರುತ್ತೆ. ಇದೇನಿದೆ ಇದರಲ್ಲಿ. ಮತ್ತು ಅಲಾಂಗ್ ವಿತ್ ಒಂದು ಪೆಡಲ್ ಅಸಿಸ್ಟೆಂಟ್ ಸೆನ್ಸರ್ ಕೊಟ್ಟಿದ್ದಾರೆ, ಲೆವೆಲ್ 5ವರೆಗೂ ಬರುತ್ತೆ ಇದು ಕಂಪ್ಲೀಟಾಗಿ. ಅಲಾಂಗ್ ವಿತ್ ನಿಮ್ಗೆ ಅದ್ರ ಜೊತೆಯಲ್ಲಿ ಚಾರ್ಜರ್ ಒಂದು ಬರುತ್ತೆ 42 ವೋಲ್ಟ್ಸ್, ಅಂದರೆ 42 ವೋಲ್ಟ್ಸಲ್ಲಿ ಇರುತ್ತೆ. ಇಲ್ಲಿ ನೋಡಿ 42 ವೋಲ್ಟ್ಸು 2 ಆ್ಯಮ್ಸು. ಅರೌಂಡ್ ನಿಮ್ಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಚಾರ್ಜಿಂಗ್ ಎಲ್ಲ. ಓಕೆ, ಬಟ್ ಕಾಂಪ್ಯಾಕ್ಟಾಗಿದೆ ತುಂಬ. ನಿಮಗೆ ಇದು ಫುಲ್ ಕಾಂಪ್ಯಾಕ್ಟಾಗಿರುತ್ತೆ, ಒಂಥರ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು ನೀವೆಲ್ಲ ಚಾರ್ಜ್ ಮಾಡ್ಕೊಬೇಕು ಅಂದರೆ. ಅರೌಂಡ್ ಫುಲ್ ಚಾರ್ಜ್ ಆಗೋಕ್ಕೆ ಒಂದು 1 ಅವರ್ ಟೈಮ್ ತೊಗೊಬೋದು. ಇದರಲ್ಲಿ ಕಲರ್ಸು 4 ಕಲರ್ಸ್ ಇದೆ, ಅದೊಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯಾವ ಕಲರ್ಸ್ ಇದೆ ಏನೇನು ಇದೆ ಅಂತ. ಮತ್ತು ಕಾಸ್ಟ್ ಲಿಸ್ಟ್ ಆಗಲಿ ಪ್ರೈಸ್ ಲಿಸ್ಟ್ ಆಗಲಿ ಕಂಪ್ಲೀಟು ಎಲ್ಲ ನಿಮಗೆ ಬೆಟರ್. ನೀವು ಒಂದು ಸತಿ ವಾಟ್ಸಪ್ ಯೂಸ್ ಮಾಡಿ, ಟೆಕ್ಸ್ಟ್ ಮಾಡಿ, ಇಲ್ಲ ವಾಟ್ಸಪ್ ಥ್ರೂ, ಇಲ್ಲ ಬೈ ಕಾಲ್ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ. ಬೆಟರ್ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ. ಕಂಪ್ಲೀಟ್ ಕಾಸ್ಟ್ ಡೀಟೇಲ್ಸ್ ಆಗಲಿ, ಕಲರು ಏನೇನಿದೆಯೋ ಅದೆಲ್ಲ ಕಂಪ್ಲೀಟ್ ನಾನು ಬ್ರೌಚರೇ ಶೇರ್ ಮಾಡ್ತೀನಿ ನಿಮಗೆ. ಅಲಾಂಗ್ ವಿತ್ ಯಾವ ಟೈಪ್ ಇದೆ ಏನಿದೆ, ಮತ್ತು EMI ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ, EMI ಇದಕ್ಕೂ ಅವೈಲೇಬಲ್ ಇದೆ ಎಲ್ಲದಕ್ಕೂ ಕಂಪ್ಲೀಟಾಗಿ. ಮತ್ತು ತುಂಬ ಜನ ಬಂದ್ಬಿಟ್ಟು ಇದು ಚಾರ್ಜಿಂಗ್ ಟೈಮ್ ಏನು ತೊಗೊಳುತ್ತೆ, ಚಾರ್ಜಿಂಗ್ ಟೈಮ್ ಆಲ್ರೆಡಿ ಹೇಳಿದ್ದೀನಿ. ಬಟ್ ಕಾಸ್ಟ್ ಎಷ್ಟು ತೊಗೊಂಡಿದೆ ಅಂತ ಕೇಳಿದ್ದಾರೆ. ನಿಮಗೊಂದು 3 ಟೈಮ್ಸ್ ಮಾಡಿದ್ರೆ ಚಾರ್ಜ್ ಅರೌಂಡ್ 1 ಯೂನಿಟ್ ಆಗುತ್ತೆ ಅಷ್ಟೇ. ಆಲ್ಮೋಸ್ಟ್ 3 ಟೈಮ್ಸ್ಗೆ ನಿಮಗೆ 40 ಹಾಕ್ಕೊಂಡ್ರೆ ನಿಮ್ಗೆ ಅರೌಂಡ್ 120 ಕಿಲೋಮೀಟ್ರ್ ಆಯಿತು ಒಂದು ಯೂನಿಟ್ಗೆ. ಆರಾಮಾಗಿ ನೀವು ಟ್ರಾವೆಲ್ ಮಾಡ್ಬೋದು. 1 ಯೂನಿಟ್ ಬಂದುಬಿಟ್ಟು ಸಿಟಿಯಲ್ಲೆಲ್ಲ 6 ರುಪೀಸ್, ಮ್ಯಾಕ್ಸಿಮಮ್ 10 ರುಪೀಸ್ ಅಂದ್ಕೊಳ್ಳಿ. 10 ರುಪೀಸ್ಗೆ 120 ಕಿಲೋಮೀಟ್ರ್ ಅಂದರೆ ಅದು ತುಂಬ ನೀವು ಇದು ಮಾಡೋಕ್ಕಾಗುತ್ತೆ ಎಲ್ಲದಕ್ಕೂ. ಬಟ್ ಸ್ಪೀಡ್ ಅರೌಂಡ್ ಒಂದು 30 ಸ್ಪೀಡ್ ಹೋಗುತ್ತೆ ವಿತೌಟ್ ಪೆಡಲ್. ಇದರಲ್ಲಿ ಫುಲ್ ಥ್ರೋಟಲ್ಲಿ 30 ಸ್ಪೀಡ್ ಹೋಗುತ್ತೆ. ನಿಮಗೆಲ್ಲ ಇನ್ನೂ ಸ್ಪೀಡ್ ಹೋಗಬೇಕು ಅಂದರೆ ಜಸ್ಟ್ ತುಳ್ಕೊಂಡು ಆರಾಮಾಗಿ ಸ್ಪೀಡಲ್ಲಿ ಇನ್ನೂ ಸ್ಪೀಡಲ್ಲಿ ಹೋಗ್ಬೋದು. ಬಟ್ ಸಾಕು ಅಷ್ಟು ಮಾತ್ರ ನನ್ನ ಪ್ರಕಾರ. ಫ್ಯೂಚರ್ಸ್ ಬಗ್ಗೆ ಹೇಳ್ತೀನಿ. ಇದು ಬಂದ್ಬಿಟ್ಟು ಅದೇ 36 ವೋಲ್ಟ್ಸು 250 ವ್ಯಾಟ್ ಮೋಟರ್ ಬರುತ್ತೆ ನಮ್ಗೆ. ಮತ್ತು ಬ್ಯಾಟ್ರಿ ಬಂದ್ಬಿಟ್ಟು 36 ವೋಲ್ಟ್ಸ್ 7.8 ಲಿಥಿಯಂ ಅಯನ್ ಬ್ಯಾಟ್ರಿ ಬರುತ್ತೆ. ಅಲಾಂಗ್ ವಿತ್ ನಿಮಗೆ ಚಾರ್ಜರ್ ಬಂದ್ಬಿಟ್ಟು 42 ವೋಲ್ಟ್ಸ್ 2 ಆ್ಯಮ್ಸ್ ಚಾರ್ಜರ್ ಬರುತ್ತೆ. ಅಲಾಂಗ್ ವಿತ್ ನಿಮಗೆ ಮತ್ತು ಪೆಡಲ್ ಅಸಿಸ್ಟೆಂಟು PAS ಅಂತ ಬರುತ್ತೆ. ಅದು ಬಂದ್ಬಿಟ್ಟು ಲೆವೆಲ್ 5ವರೆಗೂ ಇರುತ್ತೆ. 1 2 3 4 5 ಇಲ್ಲಿ ನೋಡ್ಬೋದು ನೀವು, ಅದು ಲೆವೆಲ್ 5ವರೆಗೂ ಬರುತ್ತೆ. ಅಲಾಂಗ್ ವಿತ್ LED ಟೈಪ್ ಕಂಟ್ರೋಲಿಂಗ್ ಕಾಂಪೊನೆಂಟ್ ಇರುತ್ತೆ, ಮತ್ತು ಎಲೆಕ್ಟ್ರಿಕ್ ಬ್ರೇಕ್ ಇರುತ್ತೆ. ಇದೆಲ್ಲ ಕಂಪ್ಲೀಟ್ ಎಲೆಕ್ಟ್ರಿಕ್ ಬ್ರೇಕಲ್ಲೇ ಇದಾಗುತ್ತೆ. ಮತ್ತು ನಿಮಗೆ ಇದು ಫ್ರೇಮ್ ಸೈಜ್ ಬಂದ್ಬಿಟ್ಟು 19 ಇಂಚಸ್ ಸ್ಟೀಲ್ ಫ್ರೇಮ್ ಬರುತ್ತೆ. ಮತ್ತು ವೀಲ್ ಸೈಜ್ ಅರೌಂಡ್ ನಿಮಗೆ 27.5 ವೀಲ್ ಸೈಜ್ ಅಲ್ಲ, ಬಟ್ ಫ್ರೇಮ್ ಸೈಜ್ ಮಾತ್ರ 19. ಅದು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಕಂಪ್ಲೀಟ್ ಮೇಡ್ ಇನ್ ಇಂಡಿಯಾ ಇದು, ಕಂಪ್ಲೀಟ್ ಎಲ್ಲ ಮೇಡ್ ಇನ್ ಇಂಡಿಯಾನೇ ಇರುತ್ತೆ. ಬಟ್ ಇದಕ್ಕೇನೋ ಪ್ರಾಬ್ಲಮ್ ಆಯಿತು ಏನು ಇದೆಲ್ಲ ನಿಮಗೆ ನಾವೇ ಸಾಲ್ವ್ ಮಾಡ್ಕೊಂಡು ಹೋಗ್ಬಿಟ್ಟು. ವಾರಂಟಿ ಡೀಟೇಲ್ಸ್ ಬಂದ್ಬಿಟ್ಟು ನಿಮ್ಗೆ ವಾರಂಟಿ ಎಲ್ಲ ಫ್ರೇಮ್ಗೆಲ್ಲ 5 ಇಯರ್ಸ್ ವಾರಂಟಿ ಇರುತ್ತೆ, ಮೋಟರ್ಗೆ 2 ಇಯರ್ಸ್ ವಾರಂಟಿ ಇರುತ್ತೆ, ಬ್ಯಾಟ್ರಿಗೆ 1 ಇಯರು. ಅಲಾಂಗ್ ವಿತ್ ನಿಮಗೆ ಮೆಕ್ಯಾನಿಕಲ್ ಸ್ಪೇರ್ ಇದಕ್ಕೆಲ್ಲ ಆಲ್ಮೋಸ್ಟ್ 6 ಮಂತ್ಸ್ ಅಷ್ಟೇ ವಾರಂಟಿ ಬರುತ್ತೆ ನಿಮಗೆ. ಬಟ್ ಫ್ರೇಮ್ಗೆಲ್ಲ ನಿಮಗೆ ಅದು ಏನು ತೊಂದರೆ ಆಗಲ್ಲ. ಬಟ್ ವಾರಂಟಿ ಅಂದರೆ ಏನಿರುತ್ತೆ ಇದರಲ್ಲಿ ಏನೇನು ಇಲ್ಲ, ಪಾರ್ಟ್ಸು ಬರೀ ಒಂದು ಮೋಟ್ರು, ಒಂದು ಬ್ಯಾಟ್ರಿ, ಒಂದು ಥ್ರೋಟಲ್ಲು. ಬಟ್ ಅದಕ್ಕೂ ಕೇಳ್ತೀರಿ ಇಷ್ಟಕ್ಕೆ ನೀವು ಕಾಸ್ಟ್ ಇಷ್ಟು ಬೇಕಾ ಅಂತಲೂ. ಬಟ್ ಅದಕ್ಕೆ ಅದು ರೇಟ್ ಇದ್ದೇ ಇರುತ್ತೆ ಗುರು. ಇವಾಗ ನಾನು ಕನ್ವರ್ಟ್ ಮಾಡಬೇಕಂದ್ರೂ ಫಸ್ಟ್ ನಾನು ಪ್ರೀವಿಯಸ್ ಕನ್ವರ್ಟ್ ಮಾಡ್ತಾಯಿದ್ದೆ ಬೇರೆಯವ್ರದ್ದೆಲ್ಲ. ಆಲ್ಮೋಸ್ಟ್ ಕಾಸ್ಟ್ ಎಷ್ಟು 22,000 ಆಗ್ತಾಯಿತ್ತು ಅಲಾಂಗ್ ವಿತ್ ದ ಚಾರ್ಜರ್ ಮತ್ತು ಲೇಬರ್ ಸಪ್ರೇಟು. ಯಾಕಂದರೆ ಅಷ್ಟು ಕಾಸ್ಟ್ ಆಗ್ತಾಯಿತ್ತು ನಿಮಗೆ, ಲೈಕ್ ಅರೌಂಡ್ 22,000. ನಿಮಗೆ ಸೈಕಲ್ ಜೊತೆ ಕಾಸ್ಟ್ ಏನಕ್ಕೆ ಅಂತ, ಸೈಕಲ್ಲೇ ನಿಮಗೆ ಮಾರ್ಕೆಟ್ಗೆ ಹೋದರೆ ಅರೌಂಡ್ ಎಷ್ಟು ಬರುತ್ತೆ ನಿಮಗೆ, ಸ್ಟಾರ್ಟಿಂಗ್ 14,000 ಇದೆ. 14,000 ಇನ್ನು ಡಿಸ್ಕ್ ಬ್ರೇಕ್ ಅಂದರೆ ಆಲ್ಮೋಸ್ಟ್ ನಿಮಗೆ 18,000 ಬಂದುಬಿಡುತ್ತೆ ಅಲಾಂಗ್ ವಿತ್ ಫ್ರಂಟ್ ಟು ಬ್ಯಾಕ್ ಡಿಸ್ಕು. ಬಟ್ ಇದರಲ್ಲಿ ಸಿಂಗಲ್ ಸ್ಪೀಡು, ಓಕೆ ನೀವು ಹೇಳ್ದಂಗೆ ಸಿಂಗಲ್ ಸ್ಪೀಡ್ ಇದೆ. ಬಟ್ ಅದರ ಮಲ್ಟಿ ಸ್ಪೀಡ್ಗೆಲ್ಲ ನಿಮ್ಗೆ ಅರೌಂಡ್ 18 ಇಲ್ಲ 20 ಆಗುತ್ತೆ. ಆ 18 20 ಪ್ಲಸ್ ಒಂದು ಮೋಟರ್ 22 ಹಾಕೊಂಡ್ರೆ ನಿಮಗೆ 40 ದಾಟ್ತು ಆಲ್ಮೋಸ್ಟು.
ಬಟ್ ಪ್ರೈಸ್ ಅಂದ್ರೆ ಬೆಟರೇ. ಬಟ್ ಅಲಾಂಗ್ ವಿತ್ ನಿಮ್ಗೆ EMI ಆಪ್ಷನ್ ಬೇರೆ ಇದೆ ಒಳ್ಳೆ. ನಿಮ್ಗೆ EMI ಒಂದು ನಮ್ಮ ಹತ್ರ ಅರೌಂಡ್ 16 ಬ್ಯಾಂಕ್ಸ್ ಟೈಪ್ ಆಗಿದ್ದೀವಿ. ಆಲ್ಮೋಸ್ಟ್ ನಿಮಗೆ EMI ಎಲ್ಲ ವಿತಿನ್ 5 to 10 ಮಿನಿಟ್ಸಲ್ಲಿ ಅಪ್ರೂವಲ್ ಆಗುತ್ತೆ. ಒನ್ಸ್ ಅಪ್ರೂವಲ್ ಆಗಿದ ತಕ್ಷಣ ನೀವು ಬೇಕಂದರೆ ಡೌನ್ ಪೇಮೆಂಟ್ ಏನನ್ನ ಫುಲ್ ಅಪ್ರೂವ್ ಆದರೆ ಫುಲ್ ಅಪ್ರೂವ್ ಆಗುತ್ತೆ, ಇಲ್ಲಾಂದರೆ ಡೌನ್ ಪೇಮೆಂಟ್ ಪೇ ಮಾಡ್ಬಿಟ್ಟು ತೊಗೊಂಡೋಗ್ಬೋದು ಸೈಕಲ್. ಸೀಟ್ ಅಡ್ಜಸ್ಟಬಲ್ ಕಂಪ್ಲೀಟು. ಸೀಟ್ ಅಡ್ಜಸ್ಟ್ ಮಾಡ್ಕೊಬೋದು ನೀವು, ಹೈಟು ಇದು ಎಲ್ಲ ಕಂಪ್ಲೀಟಾಗಿ. ಮತ್ತು ಮಡ್ ಗಾರ್ಡು ನೀವು ಕಂಪ್ಲೀಟ್ ಸ್ವಲ್ಪ ಲೂಸ್ ಮಾಡಿಕೊಂಡು ಅಪ್ ಆ್ಯಂಡ್ ಡೌನ್ ಮಾಡ್ಕೊಬೋದು ಸ್ಟೈಲಿಶಾಗಿ. ಮತ್ತು ಇದು ಬಂದ್ಬಿಟ್ಟು ನಿಮಗೆ ಫ್ರಂಟು ಸಸ್ಪೆನ್ಷನ್ ಇರುತ್ತೆ. ಇದು ಬಂದ್ಬಿಟ್ಟು ಮತ್ತು ಇನ್ನು ಬ್ರೇಕ್ಸ್ ಮಾತ್ರ ಎಲ್ಲ ಡಿಸ್ಬ್ರೇಕೆ ನಿಮಗೇನು ಬ್ರೇಕ್ ಶೂಗಳು ಹೋಗ್ತವೆ, ಅದು ಹೋಗ್ತಾ ಇದೆ, ಪ್ರಾಬ್ಲಮೇ ಇಲ್ಲ ಅದರದ್ದು. ಏನು ಬ್ರೇಕ್ ಬರುತ್ತಲ್ಲ ಅದು. ಮತ್ತು ಹ್ಯಾಂಡ್ಲು ಇದು ಅಡ್ಜಸ್ಟಬಲ್, ಹಿಂಗೂ ಮಾಡ್ಕೊಬೋದು, ಹಿಂಗೆ ಲೈಕ್ ಒಂಥರ ಎಲ್ಲ ಅಡ್ಜಸ್ಟಬಲ್ ಮಾಡ್ಕೊಬೋದು. ಇಲ್ಲಿ ಇದು ಓಪನ್ ಮಾಡ್ಕೊಂಡು ನೀವು ಕಂಪ್ಲೀಟಾಗಿ. ಬಟ್ ಫೋಲ್ಡಬಲ್ ಅಂತೂ ಅಲ್ಲ ಸೈಕಲ್ಲು, ಬಟ್ ಸ್ವಲ್ಪ ಅಡ್ಜಸ್ಟಬಲ್ ಮಾಡ್ಕೊಬೋದು. ಆಮೇಲೆ ಬಂದ್ಬಿಟ್ಟು ಇದು ಟೆಸ್ಟಿಂಗ್ ರೈಡಿಂಗ್ ವೀಡಿಯೋ ಬೇಕಂದರೆ ಮಿಸ್ಟರ್ 350 ಟ್ರಾವೆಲ್ ವೀಡಿಯೋದಲ್ಲಿ ಆಲ್ರೆಡಿ ಅವ್ರು ಹಾಕಿದ್ದಾರೆ. ಕಂಪ್ಲೀಟ್ ಅದ್ರಲ್ಲಿ ಹೋಗ್ಬಿಟ್ಟು ಅನ್ಸುತ್ತೆ, ಅದರಲ್ಲಿ ವಿಸಿಟ್ ಮಾಡಿ ನಿಮಗೆ ಪರ್ಫಾರ್ಮೆನ್ಸ್ ಹೆಂಗಿದೆ ಏನು ಅಂತ ಕಂಪ್ಲೀಟ್ ಅವ್ರು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮಗೆ ಈ ಡೀಟೇಲ್ಸ್ ಏನಾರ ಇದರಲ್ಲಿ ಇನ್ನೂ ಡೌಟ್ಸ್ ಇತ್ತು ಅಂದರೆ ಬೆಟರ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಏನೇನು ಡೌಟ್ಸ್ ಇದೆ ಎಲ್ಲ. ನೆಕ್ಸ್ಟ್ ಆದರೆ ಇನ್ನೊಂದು ವೀಡಿಯೋ ಮಾಡ್ತೀವಿ ಬೇರೆ ಬೇರೆ ಕಲರ್ಸು ಬೇರೆ ಮಾಡಲ್ಸ್ ಬಂದಾಗ. ಬಟ್ ಇದರಲ್ಲಿ ಫೋರ್ ಕಲರ್ಸ್ ಇದೆ, ಅದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮಾಡಲ್ಸ್ ಯಾವ್ದಾದ್ರು ಬರ್ತಾಯಿದೆ ಅಂತಲೂ ನೀವೇನೋ ಥ್ರೂ ವಾಟ್ಸಪ್ ಮುಖಾಂತರ ಇಲ್ಲ ಏನೋ ವಿಸಿಟ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಿಮಗೆ ಕೊಡ್ತಾ ಇರ್ತೀನಿ ಥ್ರೂ ವಾಟ್ಸಪ್ಪು. ಬಟ್ ಟೈಮ್ ತೊಗೊತೀನಿ ಸ್ವಲ್ಪ, ಯಾಕಂದರೆ ನಾವು ಸ್ವಲ್ಪ ಬಿಸಿ ಇರ್ತೀವಿ, ಸ್ವಲ್ಪ ನಮ್ಮದು ಆಲ್ಟ್ರೇಷನ್ ಅದು ಇದು ನಡೀತಾನೆ ಇದೆ ಇನ್ನು. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಡಿ, ಬಟ್ ಆದಷ್ಟು ರಿಪ್ಲೈ ಮಾಡ್ತಾನೆ ಇರ್ತೀನಿ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.